ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್. ನಾವಿವತ್ತು ಚಿಕನ್ ತಗೊಳ್ಳುವ ಅಂತ ಚಿಕನ್ ಶಾಪಿಗೆ ಹೋಗಿದ್ವಿ. ಅಂದರೆ ನಾವು ಮಾಮೂಲಿಯಾಗಿ ಇಲ್ಲೇ ಹೋಗೋದು, ವೀಕ್ಲಿ ಒನ್ಸ್ ಚಿಕನ್ ತಗೊಳ್ತೇವೆ. ಜಾಸ್ತಿ ಇಲ್ಲಿಂದಲೇ ತಗೊಳ್ಳೋದು, ಇಲ್ಲೇ ಕಟ್ ಮಾಡಿ ಎಲ್ಲ ಕೊಡ್ತಾರೆ, ಫ್ರೆಶ್ ಕೋಳಿ. ಹಾಗೆ ಅಲ್ಲೇ ಶಾಪಲ್ಲಿ 2 ಮೊಲ ಇತ್ತು ನೋಡಿ, ಒಂದು ವೈಟ್ ಇದ್ದು, ಇನ್ನೊಂದು ಈ ಕಲರ್. ತುಂಬ ಚೆನ್ನಾಗಿತ್ತು ಮಾತ್ರ, ತುಂಬ ಕ್ಲೀನ್ ಆಗಿತ್ತು. ಹಾಗೆ ನೋಡಿ, ವೈಟ್ ಇದ್ದು ಮತ್ತು ಆಚೀಚೆ ಆಗ್ತಾ ಇತ್ತು ಪ್ಲೇಸ್ ಎಲ್ಲ ಅದರದ್ದು. ಕೂತ್ಕೊಂಡದ್ದು ನೋಡಿ 2 ತುಂಬ ಚೆನ್ನಾಗಿತ್ತು ಅದು ಮೊಲ. ಹಾಗೆ ಏನೆಲ್ಲ ಇದೆ ನೋಡಿ, ಚಿಕನ್ ಶಾಪಲ್ಲಿ ತುಂಬ ಬೇರೆ ಬೇರೆ ವೆರೈಟಿದ್ದು ಕೋಳಿಗಳೆಲ್ಲ ಇದೆ. ಊರಲ್ಲಿ ಸಿಗುವ ಕೋಳಿ ಎಲ್ಲ ಇರ್ತದೆ. ಮತ್ತು ಕೊಯ್ಲ್ ಕೋಳಿ, ಇದು ಚಿಕ್ಕ ಮೊಟ್ಟೆ ಇರ್ತದಲ್ಲ ಅದರ ಇದು ಕೋಳಿ, ಇದು ಚಿಕ್ಕ ಚಿಕ್ಕದು. ಹಾಗೆ ನೋಡಿ, ತುಂಬ ವೆರೈಟಿದ್ದು ಕೋಳಿ ಎಲ್ಲ ಇರ್ತದೆ. ಯಾವುದೆಲ್ಲ ಇದೆ ಅಂತ ನೋಡ್ಕೊಂಡು ಬನ್ನಿ. ಹೇಗೆಲ್ಲ ಫುಡ್ ಹಾಕ್ತಾರೆ ಅದಕ್ಕೆ ನೋಡಿ, ಫುಡ್ಡೆಲ್ಲ ತಿಂತಾ ಇತ್ತು. ಇದೊಂದೇನೋ ಸ್ವಲ್ಪ ಬಾಡಿದಾಗೆ ಇತ್ತು, ಅದು ಪಾರಿವಾಳ ನೋಡಿ, ಪಾರಿವಾಳದ ಹತ್ರ ಅದನ್ನಿಟ್ಟಿದ್ರು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಇತ್ತು ಕೂಡ. ಈ ಥರ ಫುಡ್ ಹಾಕ್ತಾರೆ, ತಿಂತಾ ಇರ್ತದೆ, ಅದರಲ್ಲೇ ಕೂತ್ಕೊಂಡಿದೆ ಕೂಡ. ನೋಡ್ಕೊಂಡು ಬನ್ನಿ ನೀವು ಕೂಡ, ಹೇಗಿದೆ, ಯಾವ ಕೋಳಿಯಲ್ಲಿದೆ, ತುಂಬ ವೆರೈಟಿ ಕೋಳಿ ಇದೆ. ನೋಡಿದ್ರಲ್ಲ ಯಾವ ಟೈಪಿದ್ದು ಪಕ್ಷಿಗಳೆಲ್ಲ ಇದೆ. ಬಾತುಕೋಳಿ ಇದೆ, ಮತ್ತು ಕೊಯ್ಲ್ ಕೋಳಿ, ಮತ್ತು ಊರಿನ ಕೋಳಿ, ಹುಂಜ, ಎಂಟೆ ಅದೆಲ್ಲ ಇರ್ತದಲ್ಲ ಅದು ಎಲ್ಲ ಇತ್ತು. ಅಂದರೆ ಬಾತುಕೋಳಿಗೆ ನೀರಲ್ಲಿ ಇರಬೇಕಲ್ಲ, ಇದಕ್ಕೆ ಕೆಳಗೆ ನೀರು ಹಾಕಿದರು ಸ್ವಲ್ಪ, ಅಂದರೆ ಅದಕ್ಕೆ ತಂಪಾಗಿರಲಿಕ್ಕೆ ಇರಬೇಕು. ಮತ್ತು ಫ್ಯಾನ್ ಎಲ್ಲ ಹಾಕ್ತಾರೆ, ಎಕ್ಸೋಸರ್ ಫ್ಯಾನ್ ಎಲ್ಲ ಹಾಕ್ತಾರೆ ನೋಡಿ. ಈ ಥರ ಇದೆ ಇದು, ಅಂದರೆ ಊರಲ್ಲಿ ಸಿಗುವಂಥದ್ದು ಕೋಳಿ. ಇದು 2 ಟೈಪ್ ಇತ್ತು. ಹಾಗೆ ನಾವು ವೀಕ್ಲಿ ಒನ್ಸ್ ಎಲ್ಲ ಚಿಕನ್ ತಗೊಳ್ಲಿಕ್ಕೆ ಬಂದರೆ ನಾವು ಇಲ್ಲಿಗೆ ಬರೋದು, ಅಂದರೆ ಫ್ರೆಶ್ ಸಿಗ್ತದೆ. ಅಲ್ಲೇ ಕಟ್ ಮಾಡಿ ಕೊಡ್ತಾರೆ, ನಮಗೆ ಯಾವ ಸೈಜ್ ಬೇಕು ಅದಕ್ಕೆ ಕಟ್ ಮಾಡಿ ಕೊಡ್ತಾರೆ. ಹಾಗೆ ಕಬಾಬ್ಗೆಲ್ಲ ಈ ಥರ ತಗೊಂಡು ಬರ್ಬೋದು, ಅಂದರೆ ಒಳ್ಳೆಯದು ಕೂಡ ಇರ್ತದೆ, ಫ್ರೆಶ್ ಅಲ್ಲ, ಊರಲ್ಲಿ ಸಿಗುವ ಹಾಗೆ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಹಾಗೆ ಈ ಸಲ ನಾವು ಕೂಡ ಬಂದಿದ್ವಿ, ಅಂದರೆ ತುಂಬ ಟೈಮ್ ಆಗಿತ್ತು ನಾವು ಹೋಗದೆ. ಹಸ್ಬೆಂಡ್ ತಗೊಂಡು ಬರ್ತಾಯಿದ್ರು, ಹಾಗೆ ನಾವು ಕೂಡ ಹೋಗಿದ್ವಿ. ಈ ಸಲ ಮೊಲ ಎಲ್ಲ ಕಾಣಲಿಕ್ಕೆ ಸಿಕ್ಕಿತ್ತು, ಇಲ್ಲಾಂದರೆ ಒಂದೊಂದು ಇರ್ತದೆ, ಯಾವತ್ತಾದ್ರೂ ಒಮ್ಮೆ ಮೊಲ ಎಲ್ಲ ಇರ್ತದೆ. ಇದು ಕೂಡ ಇದು ಕರಿ ಮಾಡಲಿಕ್ಕಂತೆ ಹಾಗೆ ಇಟ್ಟಿರ್ತಾರೆ ನೋಡಿ. ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಲ್ಲ, ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೋರಿದ ಧನ್ಯ, ಕೋರಿದ ಶಾಪದ ಧನ್ಯ ಅಂತ ಪೊಯ್ 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 ಬಲೆ ಬಲೆ ಹೋಗು ಮುಲ್ಪದ ಲೇಟ್ ಕೋರಿ ಅಂದರೆ ನೆಟ್ಟೆಲ್ಲ ಉಂಟು. ಇದು ಕೂಡಿ ಆಗಲ್ಲ ರೈತರು.
ಬಾಯ್ಲ್ ಎಗ್. ಮತ್ತು ಅಲ್ಲೇ ಪಕ್ಕದಲ್ಲಿ ವೆಜಿಟೇಬಲ್ ಶಾಪ್ ಇದೆ, ಅಲ್ಲಿ ಎಳನೀರು ಮತ್ತು ಇದು ಈ ಸಲ ಇದಿತ್ತು, ತುಂಬ ಇತ್ತು ಹಲಸಿನ ಹಣ್ಣು, ತಗೊಳ್ಳುವ ಅಂತ ಬಂದ್ವಿ. ಇದು ಕಾಯಿ ಇತ್ತು ಎಲ್ಲ, ಮಾತ್ರ ಹಣ್ಣು ಕೂಡ ಇತ್ತು. ಅದು ನಮ್ಮ ಸೈಡ್ ಇರ್ತದಲ್ಲ, ಮಂಗಳೂರು ಸೈಡ್ ಬರಿಕೆ ಅಂತ ಹೇಳ್ತೇವೆ, ಅದಿರಲಿಲ್ಲ, ತುಳುವೆ ಅಂತ, ಅದು ಮಾತ್ರ ಇರೋದು. ಅದು ಸ್ವಲ್ಪ ಸಾಫ್ಟಾಗಿ, ಅದು ನಮಗೆ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ಅದು ತಗೊಳ್ಳಿಲ್ಲ. ಹಾಗೆ ತುಂಬ ರೇಟ್ ಕೂಡ ಇತ್ತು, ಅದು ಮಾತ್ರ ಇಷ್ಟ ಇಲ್ಲ, ಇಲ್ಲದ್ರೆ ಇದ್ದರೆ ತಗೊಳ್ತಿದ್ವಿ. ಮತ್ತು ಮಾವಿನಕಾಯಿ ಇತ್ತು, ಕಾಟು ಮಾವಿನಕಾಯಿ ಅಂತ ಹೇಳ್ತಾರಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕದು, ಅಷ್ಟು ಚಿಕ್ಕದಲ್ಲ, ಸಾಧಾರಣ ಒಂದು ಮೀಡಿಯಮ್ ಇತ್ತು, ಒಳ್ಳೆದಿತ್ತು. ನಾವು ರೆಸಿಪಿ ಎಲ್ಲ ಮಾಡಿದ್ವಿ. ಮತ್ತು ಸೊಪ್ಪೆಲ್ಲ ಇರ್ತದೆ, ಫ್ರೆಶ್ ಆಗಿ ಇರ್ತದೆ, ಹಾಗೆ ಚೆನ್ನಾಗಿತ್ತು. ಬಾಳೆಹಣ್ಣು ಮತ್ತು ಈ ಸಲ ಹಲಸಿನ ಹಣ್ಣು, ಮತ್ತು ನಮ್ಮ ಊರಲ್ಲಿ ಸಿಗುವ ಅಲಸಂಡೆ, ಸೋರೆಕಾಯಿ ಎಲ್ಲ ಇತ್ತು. ಇದು ಮೆಣಸಿನಕಾಯಿ ನೋಡಿ, ಇದು ನೋಡಿ ಹಲಸಿನ ಹಣ್ಣಿದ್ದು ಬೀಜ ಇಲ್ಲಿ ಕಟ್ ಮಾಡ್ತಾರಲ್ಲ, ಅದರ ಬೀಜ ವೇಸ್ಟ್ ಆಗಬಾರ್ದು ಅಂತ ಅದನ್ನು ಕೂಡ ಸೇಲಿಗೆ ಇಟ್ಟಿರ್ತಾರೆ. ಹಾಗೆ ಇದು ಕೆಶುವಿನ ಅದು ಕಾಯಿ ಇರ್ತಲ್ಲ, ಅದು ಗೆಡ್ಡೆ ನೋಡಿ ಎಲ್ಲ ಇದೆ. ಈ ಥರ ಮೆಣಸಿನಕಾಯಿ, ಇದೊಂದು ಏನಂತ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ಗೆ ಗೊತ್ತುಂಟು. ಹಾಗೆ ನಿಮಗೆ ಹೆಸರು ಗೊತ್ತಿದ್ದರೆ ಹೇಳಿ, ಊರಲ್ಲಿ ಸಿಗ್ತದಂತೆ ಇದು. ಇಲ್ಲಿರುವವರೆಲ್ಲ ಅದನ್ನು ತಿಂತಾರಂತೆ ಆ ಕಾಯಿ. ಅದನ್ನು ನಾವೊಂದು ಟೇಸ್ಟ್ ಮಾಡಿದ್ವಿ, ಒಂಥರ ಗಮ್ ಥರ ಇತ್ತು, ಅದು ನಾಲಿಗೆಯಲ್ಲಿ ಅಲ್ಲಿ ಅಂಟುಕೊಂಡ ಹಾಗೆ ಆಗ್ತಿತ್ತು. ಹಾಗೆ ಅಷ್ಟು ಟೇಸ್ಟ್ ಇಲ್ಲ, ಒಳ್ಳೆಯದಾಗಲಿಲ್ಲ, ನಮಗೆ ಇಷ್ಟ ಆಗಲಿಲ್ಲ. ಹಾಗೆ ನೋಡಿ ಮಾವಿನಕಾಯಿ ಬೇರೆ ಬೇರೆ ಟೈಪ್ ಇದಿತ್ತು, ಮಾವಿನ ಹಣ್ಣು ಎಲ್ಲ ಇದು ಸ್ವಲ್ಪ ಅಷ್ಟೇನು ದೊಡ್ಡದಲ್ಲ, ಊರಲ್ಲಿ ದೊಡ್ಡ ದೊಡ್ಡದು ಸಿಗ್ತದಲ್ಲ, ಅಷ್ಟೇನು ದೊಡ್ಡದಲ್ಲ. ಊರಲ್ಲಿ ಗುಜ್ಜೆ ಅಂತ ಹೇಳ್ತಾರಲ್ಲ, ಕಾಯಿ ಅಷ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು. ಅದು ಒಳ್ಳೆಯದಾಗಲ್ವೇನೋ ಹಣ್ಣಾದರೂ ಕೂಡ, ಹಾಗೆ ನಾವು ತಗೊಳ್ಳಿಲ್ಲ. ಮತ್ತು ನೇರಳೆ ಇತ್ತು ನೋಡಿ, ಇದಕ್ಕೆ 100 ರೂಪಾಯಿ ಅಂತ ಹೇಳಿದರು, ಅದಕ್ಕೆ ಊರಿದ್ದು ಸ್ವಲ್ಪ ಇತ್ತು, ಒಳ್ಳೆದಿತ್ತು. ಹಾಗೆ ನೋಡಿ ಹಲಸಿನ ಹಣ್ಣೇ ತುಂಬ ಇತ್ತು, ಎಷ್ಟು ಬೇಕಾದರೆ ಇತ್ತು. ಮತ್ತು ನಾನು ಹೊರಗೆ ಬರುವಾಗ ಇಲ್ಲಿ ತುಂಬ ದೊಡ್ಡ ಪಪ್ಪಾಯಿ ನೋಡಿ, ಎಷ್ಟು ತುಂಬ ದೊಡ್ಡದಿತ್ತು, ದೊಡ್ಡ ದೊಡ್ಡ ಪಪ್ಪಾಯಿ ಇತ್ತು. ನನ್ನ ಹಸ್ಬೆಂಡ್ ನೋಡಿರಲಿಲ್ಲ, ನಾನು ಮತ್ತೆ ಹೇಳಿದೆ ಅಲ್ಲಿ ದೊಡ್ಡ ಪಪ್ಪಾಯಿ ಎಲ್ಲ ಇತ್ತು ಅಂತ, ವಿಡಿಯೋ ತೋರಿಸ್ತೇನೆ ಅಂತ ಮರ್ತೋಯ್ತು. ಮತ್ತೆ ನೋಡಿ ಎಲ್ಲ ಹಣ್ಣಾಗಿತ್ತು. ಈ ಥರ ಇದು ನಿಂಬೆ ಹಣ್ಣು ಆ ಥರ ಇಟ್ಟಿರ್ತಾರೆ. ಮತ್ತು ನಮ್ಮ ಮ್ಯಾಂಗ್ಳೂರವರು ಸಿಕ್ಕಿದ್ರು ಇವರು, ಮತ್ತು ನಾವು ಅವರ ಹತ್ರ ಸ್ವಲ್ಪ ಮಾತಾಡಿ, ಮತ್ತು ಮಾವಿನ ಹಣ್ಣಿತ್ತಲ್ಲ ಅದನ್ನೆಲ್ಲ ತಗೊಂಡು ಮತ್ತೆ ನಾವು ಹೊರಟ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು, ಎಲ್ಲ ನೋಡಿದ್ರಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.